ನಮ್ಮ 49 ಅಲಿಮಾರಿ ಸುಡುಗಾಡು ಅಲಿಮಾರಿ 49 ಸಮುದಾಯಗಳಿಗೆ 1% ಕೊಟ್ಟಿದ್ರು ಮತ್ತು ಮಾದಿಗರಿಗೆ 6 ಮತ್ತು ಚರ್ವಾದಿಗಳಿಗೆ 5 ಅಂತೇಳಿ ಮತ್ತು ಆದಿ ಧಾರವಾಡ ಆದಿ 1 ಮತ್ತು ಕೊರಮ ಕೊರ್ಚಿಗೆ 4 ಅದೆಲ್ಲ ರಾಜ್ಯ ಸರ್ಕಾರ 25/8/2025 ತಾರೀಕು ದಿವಸ ABC ಅಂತೇಳಿ ಮಾಡಿ 6/6/5 ಅಂತ ಮಾಡಿತ್ತು. ಆವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಲಿಮಾರಿ 49 ಸಮುದಾಯಗಳು ಮತ್ತು ಸೂಕ್ಷ್ಮ 10 ಸಮುದಾಯಗಳು ಇಡೀ ರಾಜ್ಯಾದ್ಯಂತ ಮತ್ತು ಡೆಲ್ಲಿವರೆಗೆ ಹೋರಾಟ ಮಾಡಿ ನಾವು ಹೈಕೋರ್ಟ್ ಅಲ್ಲಿ ಅದ್ರ ಕಡೆ ಅಂತ ತಂದಿದ್ದೆವು. ಅದೇ ಕಾರಣಕ್ಕೆ ಮತ್ತು ಪರಿಸ್ಥಿತಿಗಾಗಿ ಅದನ್ನ ಕಳಿಸಿದ್ರು. ಇವತ್ತಿನ ದಿವಸ ನಾವು ಕರೆಯುವ ಉದ್ದೇಶ ಏನಪ್ಪಾ ಅಂದ್ರೆ 50% ಕೂಡ ನೀವು ಕರ್ತಕ್ಕಂಥ ನಾವು ಎ ಗ್ರೇಡ್ ಒಳಗೆ 1% ಕೊಡ್ಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು ನಮ್ದು ಕೊರೋನಾ ಕೊರಚೀರ್ನ ಪ್ರತ್ಯೇಕಗೊಳಿಸಿ ನಮ್ಮ 49 ಜಾತಿಗೆ ಪ್ರತ್ಯೇಕ ನಿಗಮ ಮಾಡಬೇಕು, ವಿಶೇಷ ಪ್ಯಾಕೇಜ್ ಕೊಡ್ಬೇಕು ಅಂತೇಳಿ 49 ಸಮುದಾಯಗಳು ಒಕ್ಕೂಟ ಒತ್ತಾಯ. ಇಡೀ ನಮ್ಮ ರಾಜ್ಯಾದ್ಯಂತ ಪ್ರತ್ಯೇಕಗೊಳಿಸಿದಾಗ ಎ ಗ್ರೇಡ್ ಒಳಗೆ ಇರ್ಲಿಕ್ಕಂದ್ರೆ ನಾವು ಮತ್ತೆ ಹೈಕೋರ್ಟ್ ಹೋಗ್ಲಿಕ್ಕೆ ರೆಡಿ, ಬೀದಿ ಹೋರಾಟ ಮಾಡಕ್ಕೆ ರೆಡಿ, ಸುಪ್ರೀಂ ಕೋರ್ಟ್ ಹೋಗಕ್ಕೂ ನಾವು ರೆಡಿ ಇದೀವಿ ಸರ್. ಎಲ್ಲ ರಾಜ್ಯ ಮಟ್ಟದ್ದು 49 ಸಮುದಾಯದ ಅಲಿಮಾರಿಗಳ ಒಕ್ಕೂಟ ಇದೆಲ್ಲ ಒಕ್ಕೂಟ ಒತ್ತಾಯ ಸರ್. ಸರ್ಕಾರ ನಮ್ಮಿಂದ ಮನವರಿಕೆ ಮಾಡಕ್ಕಾಗುದಿಲ್ಲ. ಪತ್ರಿಕಾ ಉದ್ಯಮಗಳು ಅವರಿಗೆ ಮನವರಿಕೆ ಮಾಡೋದು, ಯಾಕಂದ್ರೆ ನಾವು ಡೈರೆಕ್ಟ್ ಮಾಡಿ ನಾವು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೀವಿ. ಸರ್ಕಾರ ಇದನ್ನ ಅರ್ಥ ಮಾಡ್ಕೊಬೇಕು. ವಯೋಮಿತಿ ಜಾಸ್ತಿ ಆಗ್ತಾ ಇದೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಅಣ್ಣ ತಮ್ಮಂದಿರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಸರ್ಕಾರ MHRಮದ ಒಂದು ಇದರಲ್ಲಿ ನಡ್ಕೊಂತ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ನಮ್ಗೆ ಪ್ಯಾಕೇಜ್ ಕೊಟ್ಟು ಕೇಸ್ ಏನಾದ್ರು ವಾಪಸ್ ತಗೊಳ್ಳೋ ಒಂದು ಆಮಿಷ ಏನಾದ್ರು ಒಡ್ಡೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ರು ಏನೋ. ನಾವು ಯಾವಾಗ ಕೇಸ್ ವಾಪಸ್ ತಗೊಳ್ಳೋಣ ಅಂತ ಹೇಳಿದಾಗ ನಮ್ಮ ಪ್ಯಾಕೇಜ್ಗಳನ್ನೆಲ್ಲ ಕಡಿತ ಮಾಡಿದ್ದಾರೆ. ಕೊಡ್ತೀವಂತ ಹೇಳಿ ಎಲ್ಲ ಏನ್ ನಮ್ಗೆ ಯಾರು ನಿಗಮ ಆಗ್ಲಿ, ಮನೆಗಳಾಗ್ಲಿ, ನಿವೇಶನಗಳಾಗ್ಲಿ, ಮತ್ತೆ ಇದೇನಾದ್ರು ಕೊಡ್ತೀನಿ ಅಂತ ಹೇಳಿ ಆಮಿಷ ಒಡ್ಡು ಕೇಸ್ ವಾಪಸ್ ತಗೊಳೋದಕ್ಕೋಸ್ಕರ ಏನಾದ್ರು ಮಾಡಿದ್ರೇನು. ಒಂದಂತೂ ಸತ್ಯ ಸರ್, ಒಂದು ದೊಡ್ಡ ಮಿಷನ್ ಅಲ್ಲಿ ಒಂದು ಸಣ್ಣ ಸ್ಪಾನರ್ ತಗಲಾಕೊಂಡ್ರೆ ಹೆಂಗೆ ಆ ದೊಡ್ಡ ಮಿಷನ್ ಕೆಟ್ಟೋಗುತ್ತೋ ಆ ತರ ಎಲ್ಲ ನಾವು ಅಲೆಮಾರಿಗಳು ವ್ಯವಸ್ಥೆಯಲ್ಲಿ ಕೇಸ್ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಪ್ರವರ್ಗ 1ರಲ್ಲಿ 15% ಆದ್ರೂ ಪರವಾಗಿಲ್ಲ, 17% ಆದ್ರೂ ಪರವಾಗಿಲ್ಲ, ಪ್ರವರ್ಗ 1ರಲ್ಲಿ ಅಲೆಮಾರಿಗಳು ಇಟ್ಟರೆ ಇದು ಸಾಲ್ವ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಾಲ್ವ್ ಆಗೋದಿಲ್ಲ. ಅದು ಸುಪ್ರೀಂ ಕೋರ್ಟ್ ಹೋದ್ರೂ ನಮ್ಮನ್ನೇ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್ಕಾರದ ಬಗ್ಗೆ ನಮಗೆ ಇವಾಗ ನಂಬಿಕೆ ಹೊರಟೋಗಿದೆ. ಹಾಗಾಗಿ ನಾವು ಏನಿದ್ರು ಬೀದಿ ಹೋರಾಟ ಮಾಡ್ತೀವಿ, ನ್ಯಾಯಾಂಗ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಗೆಲ್ಲ ಒಂದು